going to the next section. Here, this section tells you, read the following extracts and answer the questions that follow. ಅಂದ್ರೆ ಇಲ್ಲಿ ನಿಮ್ಗೆ ಪದ್ಯದಲ್ಲಿನ ಸಾಲುಗಳನ್ನ ಕೊಟ್ಟಿದ್ದಾರೆ. ಆ ಸಾಲುಗಳನ್ನು ಓದಿ ಕ್ವಶನ್ಸ್ ನ ಆನ್ಸರ್ ಮಾಡ್ಬೇಕು. ಆಯ್ತಾ? ಸೊ ಸ್ಟಾರ್ಟ್ ಮಾಡೋಣವಾ? Sixth one. It droppeth as the gentle rain from heaven upon the place beneath, it is twice blessed. ಅನ್ನೋದು ಲೈನ್. ಓಕೆ, it droppeth as the gentle rain from heaven upon the place beneath, it is twice blessed. 2 ಮತ್ತು 3ನೇ ಸಾಲು ಇದು. ಡ್ರಾಪೆತ್ ಅಂತಂದ್ರೇನು? ಡ್ರಾಪ್ಸ್. ಓಕೆ, ಬೀಳ್ತಾ ಇದೆ ಅನ್ನೋದು. ಜೆಂಟಲ್ ರೇನ್ ಫ್ರಮ್ ಹೆವನ್. ಬಿನೀತ್ ಅಂತಂದ್ರೇನು? ಕೆಳಗೆ. ಕೆಳಗೆ ಬೀಳ್ತಾ ಇದೆ. ಎಲ್ಲಿ? ಭೂಮಿಯ ಮೇಲೆ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. 2 ಸಲ. ಬ್ಲೆಸ್ಡ್ is nothing but blesses. Clear? Now we'll go to the questions. ಈ ಲೈನ್ ಬೇಸಿಸ್ ಮೇಲೆ ಕ್ವಶನ್ಸ್ ನ ಕೇಳಿದ್ದಾರೆ. ವಾಟ್ ಈಸ್ ಕಂಪೇರ್ಡ್ ಟು ಜೆಂಟಲ್ ರೇನ್ ಫ್ರಮ್ ಹೆವನ್? ಜೆಂಟಲ್ ರೇನ್ ಫ್ರಮ್ ಹೆವನ್ ಗೆ ಯಾವುದನ್ನ ಕಂಪೇರ್ ಮಾಡಿದ್ದಾರೆ, ಯಾವುದನ್ನ ಹೋಲಿಕೆ ಮಾಡಿದ್ದಾರೆ? ಸೌಮ್ಯವಾದ ಮಳೆಗೆ. ನಿಮ್ಗೆ ಗೊತ್ತಿದೆ, ಪದ್ಯ ಓದಿರ್ತೀರ ಅಲ್ವಾ? ಸೊ ಯಾವುದನ್ನ ಕಂಪೇರ್ ಮಾಡಿದ್ದಾರೆ? ಯಾವುದನ್ನ ಅಂದ್ರೆ ಮರ್ಜಿ, ಕರುಣೆ, ದಯೆ ಅನ್ನೋದನ್ನ ಕಂಪೇರ್ ಮಾಡಿದ್ದಾರೆ. ಅದನ್ನೇ ನೀವಿಲ್ಲಿ ಬರಿಬೇಕು. ಇಟ್ ಅಂತಂದ್ರೆ ಏನಿಲ್ಲಿ? ಇಟ್ ಅಂತಂದ್ರೆ ಮರ್ಜಿ. ಓಕೆ, ಮರ್ಜಿ ಈಸ್ ಕಂಪೇರ್ ಟು ದ ಜೆಂಟಲ್ ರೇನ್ ಫ್ರಮ್ ಹೆವನ್. ಇಷ್ಟು ಬರೆದ್ರೆ ಆಯ್ತು. ಏನ್ ಕ್ವಶನ್ ಕೇಳಿದಾರೋ ಅದಕ್ಕೆ ಆನ್ಸರ್ ಬರೆಯೋದಷ್ಟೇ. ವಾಟ್ ಬ್ಲೆಸ್ಸಸ್ ಟ್ವೈಸ್? ಏನು 2 ಸಲ ಬ್ಲೆಸ್ ಮಾಡೋದು? ಏನು 2 ಸಲ ಬ್ಲೆಸ್ ಮಾಡುತ್ತೆ? ಮರ್ಜಿ ಅಲ್ವಾ? ಸೊ ಇಟ್ ಬ್ಲೆಸ್ಸಸ್ ಟ್ವೈಸ್. ಇಲ್ಲೂ ಕೂಡ ಇಟ್ ಅಂತಂದ್ರೇನು? ಮರ್ಜಿ. ಸೊ ಮರ್ಜಿ ಬ್ಲೆಸ್ಸಸ್ ಟ್ವೈಸ್. ಟು ಹೂಮ್? ದ ಗಿವರ್ ಅಂಡ್ ದ ರಿಸೀವರ್. ಮರ್ಜಿ 2 ಸಲ ಆಶೀರ್ವದಿಸಲ್ಪಡುತ್ತದೆ. ಯಾರ್ಯಾರನ್ನ? ಗಿವರ್, ಯಾರು ಮರ್ಜಿಯನ್ನ ತೋರಿಸ್ತಾರೋ, ದಯೆಯನ್ನ ತೋರಿಸ್ತಾರೋ ಅವರನ್ನ, ಮತ್ತೆ ಯಾರು ದಯೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಅವರನ್ನ ಕೂಡ ಮರ್ಜಿ ಬ್ಲೆಸ್ ಮಾಡುತ್ತೆ ಅನ್ನೋದು. ಓಕೆ, why does the speaker feel it blesses twice? ಯಾಕೆ ಸ್ಪೀಕರ್ ಅನ್ಸ್ತಾ ಇದೆ ಇಲ್ಲಿ 2 ಸಲ ಬ್ಲೆಸ್ ಮಾಡುತ್ತೆ ಅಂತ? ಅಕಾರ್ಡಿಂಗ್ ಟು ದ ಸ್ಪೀಕರ್, ದ ಪರ್ಸನ್ ಹೂ ಶೋಸ್ ಮರ್ಜಿ, ಯಾರು ದಯೆಯನ್ನ ತೋರಿಸ್ತಾರೋ, ಅಂಡ್ ದ ಪರ್ಸನ್ ಹೂ ರಿಸೀವ್ಸ್ ಮರ್ಜಿ, ಯಾರು ದಯೆಯನ್ನ ಸ್ವೀಕರಿಸ್ತಾ ಇದ್ದಾರೋ, ಬೋತ್ ಆರ್ ಬ್ಲೆಸ್ಡ್. ಸೊ ಅದಕ್ಕೋಸ್ಕರ ಅವ್ರಿಗೆ ಏನ್ ಅನ್ಸ್ತಾ ಇದೆ? ಮರ್ಜಿ ಬ್ಲೆಸ್ಸಸ್ ಟ್ವೈಸ್ ಅಂತ ಅನ್ಸ್ತಾ ಇದೆ.